ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ಬೇಗನೆ ಮಾಡ್ತಾಯಿದ್ದೀನಿ ಅನಲೈಸಿಸು. ಯಾಕೆ ಅಂತಂತಂದರೆ ಮಾರ್ಕೆಟಲ್ಲಿ ಏನೂ ಮೂವ್ ಇಲ್ಲ, ಓಕೆನಾ. ಆಲ್ಮೋಸ್ಟ್ ಎಲ್ಲ ಕೊಟ್ಟಿದೆ. ಓಕೆ, ನಮ್ಮ ಟಾರ್ಗೆಟ್ ಏನಿತ್ತು 250ಇಂದ ರಿಜೆಕ್ಷನ್ ತೊಗೊಂಡ್ರೆ, ಓಕೆನಾ. 250ಇಂದ ರಿಜೆಕ್ಷನ್ ತೊಗೊಂಡ್ರೆ 200ಇಂದ ನಾನು ಎಂಟ್ರಿ ತೊಗೋತೀನಿ. ಫರ್ದರ್ ನಾನು 100 ಪಾಯಿಂಟು ಮತ್ತು 050 ಅಂತ ಹೇಳಿದ್ದೆ, ಓಕೆನಾ. ಸೊ ನೀವು ನೋಡ್ಬೋದು 250ಇಂದ ರಿಜೆಕ್ಷನ್ ಏನು ತೊಗೊಂಡಿಲ್ಲ. ಓಕೆ, 200 ಇಲ್ಲಿತ್ತು. 200ಇಂದ ರಿಜೆಕ್ಷನ್ ನೀವು ಅಂದ್ಕೊಂಡ್ಬಿಡಬೇಕು. ಓಕೆ, 200 ಹತ್ರ ಏನಾದರೂ ಓಪನ್ ಆಗಿದ್ದರೆ 200 ರಿಜೆಕ್ಷನ್ ಆದರೆ ಬ್ರೇಕ್ ಆದರೆ ಆಲ್ಮೋಸ್ಟ್ ನೋಡಿ 200 ಹತ್ರನೇ ಓಪನ್ ಆಗಿದೆ. ಓಕೆನಾ. ಮಾರ್ಕೆಟ್ 200 ಹತ್ರ ಓಪನ್ ಆಗಿ ಎಕ್ಸಾಕ್ಟ್ಲಿ ಪಾಯಿಂಟು ಹೇಳಬೇಕು ಅಂತಂತಂದರೆ ಎಕ್ಸಾಕ್ಟ್ಲಿ ಪಾಯಿಂಟೇ ನೋಡಿಬಿಡೋಣ, ನಿಮಗೂ ಯಾಕೆ ಕನ್ಫ್ಯೂಷನು. ಎಕ್ಸಾಕ್ಟ್ಲಿ ಪಾಯಿಂಟು ಅಂತಂದರೆ 160, ಓಕೆನಾ. 165 ಇಲ್ಲಿಂದ ಎಷ್ಟಿದೆ, ಮೇಲ್ಗಡೆ 35 ಪಾಯಿಂಟ್ ಇದೆ. ನಿಮ್ಮದು ಪ್ರೈಸಲ್ಲಿ ಎಷ್ಟು ಬರುತ್ತೆ, 25 ಪಾಯಿಂಟ್ ಬರುತ್ತೆ ಎಸ್ ಎಲ್. ಓಕೆ, ಸೊ ನೀವು ಏನಾದರೂ ಇಲ್ಲಿ ಎಸ್ ಎಲ್ ಇಟ್ಕೊಂಡು 200 ಹಿಂಗೂ ಮೇಲ್ಗಡೆನೇ ಇದೆ. ಓಕೆ, ಮೇಲ್ಗಡೆ ಇದೆ. ಇದನ್ನ ಇಟ್ಕೊಂಡು ನೀವು ಟ್ರೇಡ್ ಮಾಡಿದ್ರು ನಿಮ್ಗೆ ಒಳ್ಳೆ ಆರಾಮಾಗಿ ಟ್ರೇಡ್ ಸಿಗ್ತಾಯಿತ್ತು. ಓಕೆ, ಸೊ ನೀವು ನೋಡ್ಬೋದು ಚೆನ್ನಾಗಿ ಫಸ್ಟ್ ಕ್ಯಾಂಡಲಲ್ಲೇ ಮೂಮೆಂಟ್ ಹೊರಟು ಹೋಗಿತ್ತು. ಬಟ್ ನೀವು ಇಂಥ ಟೈಮಲ್ಲಿ ನೀವು ಬಿಫೋರೇ ಯೋಚನೆ ಮಾಡಬೇಕಾಗುತ್ತೆ, ಓಕೆನಾ. 200 ಕೆಳಗಡೆ ಓಪನ್ ಆಗ್ತಿದೆ. ನಿನ್ನೆ ಅನಲೈಸಿಸ್ ಏನಿದೆ, 250ಇಂದ ರಿಜೆಕ್ಷನ್ ತೊಗೊಂಡ್ರೆ 200 ಎಂಟ್ರಿ ತೊಗೋತೀನಿ, ಅದಾದಮೇಲೆ 100, ಅದಾದಮೇಲೆ 050. ಸೊ ಇದು ಇಷ್ಟು ತುಂಬ ಯಾಕೆ ಕೆಳಗಡೆ ಬಂತು ಅಂದರೆ ತುಂಬ ಏನು ಕೆಳಗಡೆ ಬಂದಿಲ್ಲ, 980 ಬಂದಿದೆ, ಓಕೆನಾ. ಇಲ್ಲಿಂದ 50 ಪಾಯಿಂಟ್ ಇನ್ನೂ ಕೆಳಗಡೆ ಬಂದಿದೆ. ಯಾಕೆ ಅಂತಂದರೆ ನಾನು 250ಇಂದ ಹೇಳಿದ್ದೆ. ಓಕೆ, ಇದು 160ಇಂದ ಬರ್ತಾಯಿದೆ. ಸೊ 160, ಓಕೆ, 60, 060, ಆಮೇಲೆ 960 ಈ ರೀತಿ ಬರಬೇಕಾಗಿತ್ತು. ಸೊ ಅದಕ್ಕೆ 980ಗೆ ಬಂದು ನಿಂತ್ಕೊಂಡಿದೆ. ಏನು 10-20 ಪಾಯಿಂಟು ಮಾರ್ಕೆಟ್ ಕೊಡಲೇಬೇಕು ಅಂತೇನಿಲ್ಲ. ಈಗ ಒಂದು ಸತಿ ಹೆಚ್ಚಿಗೂ ಕೊಡುತ್ತೆ, ಒಂದು ಸತಿ ಕಮ್ಮಿನೂ ಕೊಡುತ್ತೆ. ಬಟ್ ನಮ್ಮದೇನಿದೆ 100 ಇಲ್ಲ 150 ಪಾಯಿಂಟ್ಸ್ ಯಾವಾಗಲೂ. ಓಕೆ, ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ವರ್ಕ್ ಮಾಡಿದೆ. ಓಕೆ, ಬಟ್ ಫಸ್ಟ್ ಕ್ಯಾಂಡಲಲ್ಲೇ ಎಲ್ಲ ತೊಗೊಂಡು ಹೋಗಿಬಿಟ್ಟಿದೆ ಅಂತ ಯಾರು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತೀರೋ ಅವರಿಗೇನು ಟ್ರೇಡ್ ಸಿಕ್ಕಿರಲ್ಲ. ಸೊ ಅಂಥವರಿಗೆ ಯಾವ ರೀತಿ ಟ್ರೇಡ್ ಮಾಡಬೇಕು ನೀವು ಅಂತಂತಂದರೆ ನೋಡಿ, ಫಸ್ಟ್ ಕ್ಯಾಂಡಲ್ ಆಯಿತಾ. ಓಕೆ, ನೀವು ವೆಯ್ಟ್ ಮಾಡೋದು ಬೇಕಾಗಿಲ್ಲ. ಓಕೆ, ಒಂದೊಂದು ಸತಿ ನಾನು ಹೇಳ್ತಿರ್ತೀನಿ 10 ಗಂಟೆ ಆದಮೇಲೆ ನೀವು ಟ್ರೇಡ್ ಮಾಡಿ ಅಂತ. 10 ಗಂಟೆ ಆದಮೇಲೂ ನೀವು ಟ್ರೇಡ್ ಏನಾದರೂ ಮಾಡಿದ್ರಿ ಅಂದ್ಕೊಳ್ಳಿ, ಓಕೆನಾ. ಹೇಗೂ ಮಾರ್ಕೆಟ್ ಬಿದ್ದಿದೆ ತುಂಬಾ. ಓಕೆ, ಮೇಲ್ಗಡೆ ಬಂದಾಗ ಇಲ್ಲಿ ಹೆಂಗೂ ಮತ್ತೆ ಇಲ್ಲಿಂದನೇ ಬಿದ್ದಿದೆ. ಇಲ್ಲಿ ನೀವೇನಾದರೂ ತೊಗೊಂಡು ಇಲ್ಲಿ ಮತ್ತೆ ರಿಜೆಕ್ಷನ್ ಏನಾದರೂ ಇಲ್ಲಿ ತೊಗೊಂಡಿದ್ರಿ ಅಂದ್ಕೊಳ್ಳಿ, ನಿಮಗೆ ಆರಾಮಾಗಿ 50 ಪಾಯಿಂಟು 70 ಪಾಯಿಂಟು ಮತ್ತೆ ಇಲ್ಲಿ ಕೊಟ್ಟಿದೆ. ನಿಮಗೆ ಕೊಟ್ಟಿಲ್ಲ ಅಂತಿಲ್ಲ. ಮಾರ್ಕೆಟಲ್ಲಿ ಒಂದು ಮೂವ್ ಸಾಕು ಅಷ್ಟೇ ನೀವು ಹಿಡಿಯೋಕ್ಕೆ. ನೋಡಿ ಈ ಮೂವ್, ಓಕೆನಾ. ಇಂಥ ಬ್ಯಾಕ್ ಟೆಸ್ಟ್ ಸುಮಾರು ನೋಡಿಬಿಡಿ. ಇಂಥ ಮೂವ್ಸ್ ಎಲ್ಲ ನೀವು ಮಿಸ್ ಮಾಡ್ಕೊಂಡಿರ್ತೀರ. ಓಕೆ, ನಿನ್ನೆ ಎಕ್ಸ್ಪೈರಿ ದಿನ ಇಲ್ಲಿ ನೋಡಿ ಈ ಮೂವ್. ಓಕೆ, ಅದಾದ ತಕ್ಷಣ ಈ ಮೂವ್, ಇಲ್ಲಿ ನೋಡಿ ಈ ಮೂವ್. ಓಕೆ, ಯಾವುದಾದ್ರೂ ಒಂದು ಕ್ಯಾಪ್ಚರ್ ಮಾಡಿ, ಎಲ್ಲನೂ ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ನಿಮಗೆ ನೋಡಿ ಇಲ್ಲೊಂದಿದೆ. ಓಕೆ, ಡೈಲಿ ನಿಮಗೆ 2 ಕೊಟ್ಟೇ ಕೊಡುತ್ತೆ, ಇಲ್ಲ ಅಂತಿಲ್ಲ ಮಾರ್ಕೆಟ್. ಇಲ್ಲಿ ನೋಡಿ ಇಲ್ಲಿದೆ. ಓಕೆ, ಸೊ ಅದಾದ ತಕ್ಷಣ ಇಲ್ಲಿದೆ. ಇದಂತೂ ಮಾರ್ನಿಂಗ್ ಸೆಕ್ಷನ್, ಅದಂತೂ ಬಿಟ್ಬಿಡಿ ಹೋಯಿತು. ಓಕೆ, ಸೊ ಅದೇ ರೀತಿ ನೀವು ಬ್ಯಾಕ್ ಟೆಸ್ಟ್ ಮಾಡ್ತಾಯಿರಿ. ಇಲ್ಲಿ ನೋಡಿ ಈ ಮೂವ್ ಇದೆ. ಸೊ ಸುಮಾರು ಸಿಗುತ್ತೆ ನಿಮಗೆ ಮೂವ್. ಆ ಮೂವ್ನ ಡೈಲಿ 1-2 ಕೊಟ್ಟೆ ಕೊಡುತ್ತೆ. ನೀವು ಮಾರ್ಕೆಟಲ್ಲಿ ಒಂದು ಯಾವುದಾದ್ರೂ ಕ್ಯಾಪ್ಚರ್ ಮಾಡಿದ್ರೂ ಪರವಾಗಿಲ್ಲ. ಓಕೆ, ಸೊ ಅದು ನಿಮಗೆ ಮಿನಿಮಮ್ ಏನೂ ಇಲ್ಲ ಅಂತಂತಂದ್ರೆ ನಿಮಗೆ ಒಂದು 50 ಪಾಯಿಂಟ್ ಆದರೂ ಅಟ್ಲೀಸ್ಟ್ ಕೊಟ್ಟಿರುತ್ತೆ. ನೀವು ಕಣ್ಣೆದ್ರೆ ಏನಾದರೂ ಒಂದು ಹೋಯ್ತು ಅಂದ್ಕೊಳ್ಳಿ 100 ಪಾಯಿಂಟ್. ಸೊ ನೆಕ್ಸ್ಟ್ ಟಾರ್ಗೆಟಿಗೆ ನೀವು ಕಾಯಲೇಬೇಕು. ಯಾಕೆಂದರೆ ಇಲ್ಲಿ ಆಲ್ಮೋಸ್ಟ್ ಹೋಗಿದೆ, ಓಕೆನಾ, 100 ಪಾಯಿಂಟ್. ನೆಕ್ಸ್ಟ್ ಟಾರ್ಗೆಟ್ ಏನಿರುತ್ತೆ ನಿಮ್ಮದು 50 ಪಾಯಿಂಟ್ ಇರುತ್ತೆ. ಒಂದು 50 ಪಾಯಿಂಟಿಗೆ ನಾನು ಎಕ್ಸಿಟ್ ಆಗ್ತೀನಪ್ಪ, ಯಾಕಂತಂದರೆ ನಿಮ್ಮ ಸೆಕೆಂಡ್ ಎಂಟ್ರಿ ಆಗಿರುತ್ತೆ ಅದು, ಓಕೆನಾ. ಸೊ ಅದನ್ನು ನೀವು ತಿಳ್ಕೊಂಡ್ಬಿಟ್ಟು ಆರಾಮಾಗಿ ಟ್ರೇಡ್ ಮಾಡ್ಬೋದು. ಸೊ ಯಾರು ಮಾಡಿಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಸಿಗುತ್ತೆ, ಇಲ್ಲ ಅಂತಿಲ್ಲ ಟ್ರೇಡು. ಇದೇ ರೀತಿ ನೆಕ್ಸ್ಟ್ ಟೈಮು ಪ್ಲ್ಯಾನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈಗ ನಾನು ಏನು ಹೇಳ್ತಾಯಿದ್ದೀನಿ, ಇಲ್ಲಿಂದ ಓಕೆ 050 ಆಮೇಲೆ 100. ನಾನು ನಿಮಗೆ 250 ಮೇಲೇ ಕಾಲ್ ಆಪ್ಷನ್ ಅಂತ ಹೇಳಿದ್ದೆ, ಓಕೆನಾ. 250ಇಂದ ಈಗ ಒಂದು 100 ಶಿಫ್ಟ್ ಮಾಡೋಣ ಅಂತಂದರೆ 150 ಮೇಲೂ ನನಗೆ ಕಾಲ್ ಇಂಟ್ರೆಸ್ಟ್ ಇರಲಿಲ್ಲ. ಇಲ್ಲಿಂದನೂ ಬೇಕಾದರೂ ತೊಗೋಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕಾಲಲ್ಲಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಓಕೆನಾ. ಸೊ ಕಾಲಲ್ಲಿ ಟೋಟಲಿ ಕಂಪ್ಲೀಟಲ್ಲಿ ಇಂಟ್ರೆಸ್ಟೇ ಇಲ್ಲ. ಇದು ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಓಕೆನಾ. ಯಾವುದಿದು 970, 60 ಅಥವಾ 50
ಇದು ಬ್ರೇಕ್ ಆದರೆ ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 930, ಸೆಕೆಂಡ್ ಟಾರ್ಗೆಟ್ ಬಂದುಬಿಟ್ಟು 850ವರೆಗೂ ನೀವು ಆರಾಮಾಗಿ ಟಾರ್ಗೆಟ್ ಮಾಡ್ಬೋದು. ಬರೋ ಈ ವೀಕಲ್ಲಿ ಹೇಳ್ತಾ ಇದ್ದೀನಿ, ಫ್ರೈಡೇವರೆಗೂ ಓಕೆ 23,750ವರೆಗೂ ಬರೋ ಚಾನ್ಸಸ್ ಇದೆ. ನೋಡೋಣ ಏನಾಗುತ್ತೆ. ನಾಳೆ ಏನು ಮತ್ತೆ ರಿಜೆಕ್ಷನ್ ತೊಗೊಂಡು ಕೆಳಗಡೆ ಬರುತ್ತೋ ಅಥವಾ ಕೆಳಗಡೆ ಓಪನ್ ಆಗಿ ಗ್ಯಾಪ್ ಡೌನಲ್ಲೇ ಮತ್ತು ಮಾರ್ಕೆಟು ಆಟ ಆಡುತ್ತೋ ಹೇಳಿಕ್ಕಾಗಂಗಿಲ್ಲ. ಸೊ ಈಗಲಂತೂ ಇಷ್ಟೇ, ಇದೇ ರೇಂಜಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಇದೆ. ಯಾಕಂತಂದರೆ ಅದರಲ್ಲಿ ಬೇರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಬೇರೆ ಇದೆ ನಾಳೆ, ಓಕೆನಾ. ಸೊ ಬಿ ಕೇರ್ಫುಲ್, ಅದನ್ನು ತೊಗೊಂಡು ಏನಾಗುತ್ತೆ ಗೊತ್ತಿಲ್ಲ, ಓಕೆನಾ. ಸೆನ್ಸೆಕ್ಸ್ ಎಕ್ಸ್ಪೈರಿ ಒನ್ ಡೈರೆಕ್ಷನಲ್ಲಿ ತೊಗೊಳಕ್ಕೆ ಸ್ಟಾರ್ಟ್ ಆಯಿತು ಅಂತಂತಂದರೆ ಕಂಟಿನ್ಯೂಷನಾಗಿ ಬಂದೇ ಬರುತ್ತೆ. ಸೊ ಮೇಲೆ ಹೋಗ್ತಾಯಿದ್ರೆ ನಾನಂತೂ ಟೋಟಲಿ ನಾನು ತೊಗೊಳಂಗಿಲ್ಲ. ತೊಗೊಳೋದಿದ್ರು 1 ಲಾಟು ಇಲ್ಲ 2 ಲಾಟಲ್ಲಿ ಕೆಲಸ ಮಾಡಿ, ಓಕೆ. ಸೊ ಆಮೇಲೆ ಇನ್ನೊಂದು ಏನು ಹೇಳಿದ್ದೆ ನಾನು ನಿಮ್ಗೆ ನಿನ್ನೆ ಅಂತಂತಂದರೆ, ವೀಕ್ಲಿ ಕ್ಯಾಂಡಲಲ್ಲಿ ಫಿಲ್ ಮಾಡೋ ಚಾನ್ಸಸ್ ಇದೆ, ಓಕೆ. ಫಿಲ್ ಮಾಡಿದೆ ರೆಡ್ ಕ್ಯಾಂಡಲಿಂದ, ನಾನು ನಿಮಗೆ ಮಾಡಿ ತೋರಿಸಿದ್ದೆ. ನಾನು ನಿಮಗೆ ಇದು ಅರ್ಧಕ್ಕೆ ಇಲ್ಲೇ ನಿಂತ್ಕೊಂಡಿತ್ತು ಡೋಜಿ ಟೈಪು, ಇದನ್ನು ಫಿಲ್ ಮಾಡಿ ತೋರಿಸಿದೆ. ಎಕ್ಸಾಕ್ಟ್ಲಿ ಅದೇ ರೀತಿ ಆಗಿದೆ, ಓಕೆ. ಸೊ ಅದಾದ ತಕ್ಷಣ ಇನ್ನೊಂದು ನಿಮಗೆ ಹೇಳಿದ್ದೆ, ಖಾಲಿ ಮೈದಾನ ಇದೆ, ನಾನು ಈ ಮೈದಾನದಲ್ಲಿ ಟ್ರೇಡ್ ಮಾಡೋಕ್ಕೆ ನಾನು ಇಂಟ್ರೆಸ್ಟ್ ಇದ್ದೀನಿ ಅಂತ. ಸೊ ಇಲ್ಲೊಂದು, ಆಮೇಲೆ ಏನೋ 250 ಲೈನ್ ಹಾಕಿದೆ. ಸೊ ಇದು ನೋಡ್ಬೋದು, ಇದನ್ನು ಎಕ್ಸಾಕ್ಟ್ಲಿ ಇದರ ಲೈನ್ ಕೆಳಗಡೆ ಓಪನ್ ಆಗಿದೆ, ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಸಹಿತ ಫಾರ್ಮೇಷನ್ ಆಗಿದೆ, ಓಕೆ. ಸೊ ಯಾವಾಗಲೂ ನೀವು ಈ ರೀತಿ ಕ್ಲಿಯರಿಟಿಯಾಗಿ ನೀವು ಚೆಕ್ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ ಚಾರ್ಟನ್ನು, ನಿಮಗೆ ಆರಾಮಾಗಿ ಈಸಿ ಸಿಗುತ್ತೆ. ಇದನ್ನ ಲೈನೆಲ್ಲ ನಾನು ಟ್ರೇಡಿಂಗ್ ಸೆಕ್ಷನಲ್ಲಿ ಹಾಕ್ಕೊಂಡಿದ್ದೆ. ಸೊ ಇಲ್ಲಿಂದ, ಸೊ ಅದಕ್ಕೆ ಇಲ್ಲಿಂದ ನಾನು ನಿಮಗೆ ಟಾರ್ಗೆಟ್ ಕೊಟ್ಟಿದ್ದೆ. ಸೊ ಇಲ್ಲೂ ಇನ್ನೂ ಖಾಲಿ ಇದೆ. ಸೊ ಅದನ್ನು ಈ ರೀತಿ ನಾಳೆ ಇಷ್ಟು ಫಿಲಪ್ ಮಾಡುತ್ತೋ ಅಥವಾ ಇದನ್ನೇ ತೊಗೊಂಡು ಬಂದು ಇಷ್ಟು ಫಿಲ್ ಮಾಡುತ್ತೋ ಗೊತ್ತಿಲ್ಲ, ಓಕೆ. ಸೊ ಇದು ಬಿಗ್ ಕ್ಯಾಂಡಲನ್ನ ತಲೆನ ತೆಗೆದುಬಿಡೋಣ, ಯಾಕಂತಂದರೆ ಇಲ್ಲಿ ಕೊಟ್ಟಿದೆ. ಸೊ ಅದನ್ನು ಹೇಳಿಕ್ಕಾಗಂಗಿಲ್ಲ. ನಾಳೆ ಡೋಜಿ ಟೈಪಲ್ಲೂ ಮಾಡ್ಬೋದು, ಇಲ್ಲ ಒಂದು ಏನಾದರೂ ಹ್ಯಾಮರ್ ಟೈಪ್ ಆದರೂ ಮಾಡ್ಬೋದು, ಏನೋ ಒಂದು ಮಾಡ್ಬೋದು, ಹೇಳಿಕ್ಕಾಗಂಗಿಲ್ಲ. ಸೊ ಅದಕ್ಕೆ ಇವತ್ತು ಯಾರಾದರೂ ಚೆನ್ನಾಗಿ ಗಳಿಸ್ಕೊಂಡಿದ್ದರೆ ಓಕೆ, ಯಾರೂ ಗಳಿಸ್ಕೊಂಡಿದ್ದಿಲ್ಲ ಅಂತಂದರೂ ನಾಳೆ ಈ ಕ್ಯಾಂಡಲಲ್ಲಿ 1 ಲಾಟಲ್ಲಿ ಅಥವಾ 2 ಲಾಟಲ್ಲೂ ಟ್ರೈ ಮಾಡಿ. ಯಾರು ಗಳಿಸ್ಕೊಂಡಿದ್ರೋ ಅದು ನಿಮ್ಮ ಇಷ್ಟದ ಪ್ರಕಾರ ನೀವು ರಿಸ್ಕು ರಿವಾರ್ಡು ಮ್ಯಾನೇಜ್ಮೆಂಟ್ ನೋಡಿಕೊಂಡು ನೀವು ಮಾಡ್ಕೊಳ್ಳಿ, ಓಕೆನಾ. ಕಾಲಲ್ಲಂತೂ ನನಗೆ ಇಂಟ್ರೆಸ್ಟೆಡ್ ಇಲ್ಲ, ಓಕೆ. ಕಾಲಲ್ಲಂತೂ 200 ಮೇಲ್ಗಡೆನೇ ನೋಡೋಣ. ಅದು ಈ ಲೈನ್ ಏನಾದರೂ ಮೇಲ್ಗಡೆ ಓಪನ್ ಆದರೆ, ಅದಂತೂ ಸಾಧ್ಯ ಇಲ್ಲ ಓಪನ್ ಆಗೋಕ್ಕೆ, ಓಕೆ. ಸೊ ಇಷ್ಟೇ ಸಿಂಪಲಾಗಿ ಇಟ್ಬಿಡೋಣ ವೀಡಿಯೋನ, ಓಕೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.